ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಪ್ರಪ್ರಥಮವಾಗಿ DDU ಸ್ಕೂಲಿನ ಮಕ್ಕಳು ಈ ಬಸವ ಬೆಳಕು ಅಂಗಳಕ್ಕೆ ಅವರು ಬಂದಿದ್ದಾರೆ. ಅವರಿಗೆ, ಅವರ ಸಂಸ್ಥೆಯ ಮುಖ್ಯಸ್ಥರಿಗೆ, ಶಿಕ್ಷಕರಿಗೆ ನನ್ನ ಗೌರವದ ಪ್ರೀತಿಯ ನಮಸ್ಕಾರಗಳು. ಇವತ್ತು ಯುವಕರು ದೊಡ್ಡ ಶಕ್ತಿ. ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಯಾರು ಕಟ್ಟಿ ಹಾಕಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿ ಒಳಗಡೆ ಅವರ ವರ್ತನೆಗಳಿದ್ವು, ಅವರ ಸರ್ಕಾರದ ಧೋರಣೆಗಳಿದ್ವು. ಆದರೆ ಸಣ್ಣ ಮಕ್ಕಳು ಎಂಥ ಪಾಠ ಕಲಿಸಿದಂದ್ರೆ ಬಹುಶಃ ಈ ಪಾಠ ಯಾರು ಕಲಿಸಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಇನ್ಸ್ಟಾಗ್ರಾಮ್ದಾಗ ನಮ್ಮ ಮಗ ಹೇಳಿದ, ನೀ ಬರೀ ಫೇಸ್ಬುಕ್ ನೋಡ್ಬೇಡ, ಇನ್ಸ್ಟಾಗ್ರಾಮ್ದಾಗ ನೋಡಂದ. ನೀವು ನೋಡಿರ್ಬೋದು ಹುಡುಗರೆಲ್ಲರೂ. ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ, ಪೊಲೀಸರು ಶೆಲ್ಗಳನ್ನು ಸಿಡಿಸಿದ್ರು ಅವ್ರ ವಿರುದ್ಧ. ಪ್ರತಿಭಟನೆ ಮಾಡಕೈತಿ ಹುಡುಗರು. ಯಾಕಂದ್ರೆ ನೀಟ್ ಪರೀಕ್ಷೆ ಮುಂದೆ ಕಟ್ಟರು ಇವರು ಕೂಡ. ನೀಟ್ ಪರೀಕ್ಷೆ ಮತ್ತೆ ಕಟ್ಟಿದಾಗ ಮತ್ತೆ ಪರೀಕ್ಷೆ ಕಟ್ಟಿರ್ತಾರಲ್ಲ, ಪೇಪರ್ ಲೀಕ್ ಆಗ್ಬೇಕಾ? ಲೀಕ್ ಆಗಬಾರ್ದಲ್ಲ. ಲೀಕ್ ಆದ್ರೆ ತೊಂದರೆ ಆಗ್ತಿಲ್ಲ. ನಿಮಗ್ ಗೊತ್ತ ತಾಪತ್ರೆ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಹಾಗಾಗಿ ಹುಡುಗರೆಲ್ಲರೂ ರೋಡಿಗಿಳಿದ್ರು. ಅವ್ರ ಮೇಲೆ ಟಿಯರ್ ಗ್ಯಾಸ್ ಹೆಸರು ಸರ್ಕಾರ, ಅವರ ಬಗ್ಗ ಬಡಿಬೇಕು, ಅವ್ರ ದಮನ ಮಾಡಬೇಕು ಅಂತ. ಆ ಹುಡುಗರು ಎಷ್ಟು ಮಜಾ ಅಂದ್ರೆ, ಟಿಯರ್ ಗ್ಯಾಸ್ ಎಸ್ದ್ರೆ ಹಿಂಗ್ ತಗೊಂಡು ಮತ್ತೆ ಕೈ ವಾಪಸ್ ಹೋಗ್ಬೇಕು. ಮತ್ ಕೆಲವು ಸ್ಮೆಲ್ ನೋಡಿ, ಸ್ಮೆಲ್ ಒಂದ್ ನಮೂನೆ ಐತಿ ಅಂತಂದು. ಇನ್ನು ಕೆಲವು ಏನ್ ಎಫೆಕ್ಟ್ ಆಗಿಲ್ಲ ಅಂತ ಕೆಲವರು ಅಂದ್ರು. ಏನಿದ್ರು ರೊಚ್ಚದ ಒಳಗ. ಆಮೇಲೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಅವ್ ಹೆಂಗಡಕೈತಿ ಅಂದ್ರೆ ಪೊಲೀಸ್ ಕಡೆ ದಬ್ಬು, ಹುಡುಗರು ಕಡೆ ದಬ್ಬು, ಜಿಕ್ಕಾಡಕೈತಿ ಹಿಂಗೆ ಹುಡುಗಟ್ಟಿಗೆ ಮತ್ತೆ ಇದೇನ ಗಂಭೀರವಾಗಿಲ್ಲ, ಬಹಳ ತಮಾಷೆಯಾಗಿ. ಆಮೇಲೆ ಬ್ಯಾರಿಕೇಡ್ ಏನ್ ಮಾಡಿದ್ರು, ಪೊಲೀಸ್ ಕಡೆ ಬರಬಾರ್ದಂತ, ಯಾರು ಬರಬಾರ್ದು ಇದ್ರೊಳಗೆ, ಜಂತರ ಮಂತರ ಅಂತ ಪೂರ್ತಿ ಹಾಕ್ಬಿಟ್ರು. ಆ ಬ್ಯಾರಿಕೇಡ್ ಹೊತ್ಕೊಂಡು ಹೋಗ್ಬಿಟ್ಟು ಹುಡುಗರು. ಮಜೆ ಹೆಂಗಂದ್ರೆ, ಅವಕ್ ವೀಲ್ ಇರ್ತಲ್ಲ, ಬ್ಯಾರಿಕೇಡ್ ನೋಡ್ರಿ, ಪೊಲೀಸ್ ಬ್ಯಾರಿಕೇಡ್ ವೀಲ್ ಇರ್ತಾವ ನೋಡಿ, ಕೆಳಗೆ ಗಾಲಿ ಇರ್ತಾವ, ದಬ್ಬಕ್ ಬರ್ತದ. ಆ ಹುಡುಗರು ಅದ್ರ ಕುಂತು ಸ್ಕೇಟಿಂಗ್ ಆಡಕ್ ಶುರು ಮಾಡ್ಯಾರ ರೋಡಿಗೆ, ನನಗೆ ಮುಂದೆ ನಿನಗೆ ಮುಂದೆ. ಮತ್ತ ಆಮೇಲೆ ಅವ್ರು ಏನ್ ಮಾಡ್ಯಾರ, ಆ ಹುಡುಗರು ಭಾಳ ಬೆರಿಕ್ಯಾವ. ಆ ಮೊಬೈಲ್ದಾಗ ಏನ್ ಮಾಡ್ಬಿಡ್ರು, ಒಂದು ಆ್ಯಪ್ ಮಾಡಿಕೊಂಡ್ರು, ಏನ್ ಮಾಡ್ರು ಗೊತ್ತಿಲ್ಲ. ಇದು ಈ ನಿಲ್ದಾಣ, ಯಾರಾದ್ರೂ ಈ ನಿಲ್ದಾಣ ಇಳಿಯೋರು ದಯವಿಟ್ಟು ಇಳೀರಿ. ಟ್ರೈನ್ ಟೈಪ್ ಮಾಡಿಕೊಂಡ್ಬಿಟ್ರ ಅದ್ರೊಳಗೆ. ಏನು ಮಜಾ ನೋಡ್ರಿ. ಬಹಳ ಸೀರಿಯಸ್ ಆದ ವಿಚಾರ. ಸರ್ಕಾರ ಏನು ಮಾಡಕ್ ಸಾಧ್ಯ ಇಲ್ಲ, ಮಕ್ಕಳಿಗೆ ಸಹಾಯಕ್ಕೆ ಬರ್ತದೋ ಇಲ್ಲ ಅಂತ ಅನುಮಾನ. ಅಂತ ಸಂದರ್ಭದಲ್ಲಿ ಮಕ್ಕಳ ಶಕ್ತಿ ಎಂಥದ್ದಂತ ಕೇವಲ ನಮ್ಮ ರಾಷ್ಟ್ರಕರ ಇಡೀ ಜಗತ್ತಿಗೆ ನಮ್ಮ ಭಾರತದ ಮಕ್ಕಳು ತೋರಿಸಿಕೊಟ್ರು. ನಮ್ಮ ಸಂವಿಧಾನದ ಘನತೆ ಗೌರವಗಳನ್ನು ಮತ್ತೆ ಎತ್ತಿಡಿದ್ರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಶಾಶ್ವತವಾದದ್ದು. ಯಾವ ಪಕ್ಷದ ಪ್ರಣಾಳಿಕೆಗಳು ಕೂಡ ಶಾಶ್ವತ ಅಲ್ಲ ಅಂತ ಸತ್ಯವನ್ನ ಬೀರಿದ್ರು. ಆದ್ರೆ ಒಂದು ಆತಂಕದ ಸಂಗತಿ, ಒಂದು ನೋವಿನ ಸಂಗತಿ ಅಂದ್ರೆ, ಈ ಸಂಗತಿಯನ್ನ ಯಾವ ದೃಶ್ಯ ಮಾಧ್ಯಮಗಳು ತೋರಿಸಲಿಲ್ಲ. ಯಾಕೆ ತೋರಿಸಲಿಲ್ಲ ಅವರು ಅಂದ್ರೆ, ನಾವೆಲ್ಲ ಮಾರಾಟವಾಗಿದ್ದೇವೆ. ನಾನು ಹಿಡ್ಕೊಂಡು ಹೇಳ್ತೀನಿ, ನಾನು ಪತ್ರಕರ್ತನಾಗ ಜವಾಬ್ದಾರಿಯಿಂದ ಹೇಳ್ತೀನಿ ಈ ಮಾತನ್ನ. ನಾವು ಮಾರಾಟಗೊಂಡಿದ್ದೇವೆ. ಯಾರಿಗೆ ಮಾರಾಟಗೊಂಡಿವಿ? ನಮ್ಮ MLA-ಗಳಿಗೆ, ನಮ್ಮ MP-ಗಳಿಗೆ, ನಮ್ಮ ರಾಜಕೀಯ ಪಕ್ಷಗಳಿಗೆ ನಾವು ಮಾರಾಟವಾಗಿದ್ದೇವೆ. ಹಾಗಾಗಿ ಮಾರಾಟಗೊಂಡಾಗ ನಮ್ಮ ಮಾಲಕರಿಗೆ ಹೆಂಗ್ ಹೇಳ್ತಾನೆ ನಂಗೆ ಕೇಳೋಕಾತ. ನಾನು ಮಾಲಕರ ವಿರುದ್ಧ ನಾನು ಹೋಗಕ್ ಬರೋದಿಲ್ಲ. ಮಾಲಕನ ವಿರುದ್ಧ ನಾ ಬರದೆ ಹೇಳಿದೆ, ವರದಿ ಟಿವಿಯಾಗ ತೋರಿಸಿ ಅಂದ್ರ ನನ್ನ ಕಿತ್ತು ಕಡ್ತಾನಂತ ಡೆಫಿನೆಟ್. ಹಾಗಾಗಿ ಕೆಲವರು ಅನಿವಾರ್ಯವಾಗಿ ಕೂಡ ಅಲ್ಲಿ ಉಳಿದ. ಆದ್ರೆ ಸೋಷಿಯಲ್ ಮೀಡಿಯಾದ ಬಂತಲ್ಲ, ಸೋಷಿಯಲ್ ಮೀಡಿಯಾ ಇಡ್ಲಿಕ್ಕೆ ಯಾರಿಗೂ, ಪ್ರಧಾನಮಂತ್ರಿಗೂ ಕೂಡ ಸಾಧ್ಯ ಆಗ್ಲಿಲ್ಲ. ನೋಡ್ರಿ ಎಷ್ಟು ಹುಡುಗರು ಬೆರಿಕೆ ಹಾಕೋರಂದ್ರೆ, ಅಲ್ಲಿ ಇಂಟರ್ನೆಟ್ ಕಟ್ ಮಾಡಿಬಿಟ್ರು. ಆ ಹುಡುಗರಿಗೆ ಹಿಂಗೆಲ್ಲ ಒಂದ್ ಕಡೆ ಒಂದು ಸುದ್ದಿ ಹಬ್ಬಿಸ್ತಾ ಹುಡುಗರು. ಆ ಮೊಬೈಲ್ ಇದ್ದು ಸಹ ಎಲ್ಲ ಹುಡುಗರ ಮೇಲೆ ಹೆಚ್ಚು ಕಡೆ ಮೊಬೈಲ್ ಅವ, ಈ ಒಂದೊಂದು ಸರ್ಕ್ಯುಲೇಟ್ ಮಾಡ್ತಾ ಅಂತ ತಿಳ್ಕೊಂಡು ಇಂಟರ್ನೆಟ್ ಕಟ್ ಮಾಡೋರು. ಇವ್ರು ಕಟ್ ಮಾಡ್ತಾರಂತ ಊರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಏನ್ ಮಾಡಿ ಕೊಟ್ಟರು, ಮೊದಲೇ ಆಪ್ ಹಾಕಿ ಬಂದ್ಬಿಟ್ಟಿದ್ರು ಅವರು. ಅಂದ್ರೆ ಇಂಟರ್ನೆಟ್ ಇಲ್ಲಾರ್ದೂ ಕೂಡ ಒಬ್ಬರಿಗೆ ಸಂದೇಶಗಳನ್ನು ಕಳಿಸ್ಬೋದು, ವಿಡಿಯೋಗಳನ್ನು ಕಳಿಸ್ಬೋದು ಅಂತ ಆಪ್ ಹಾಕಿ ಬಂದ್ಬಿಟ್ಟು ಹುಡುಗರು. ಕಡೆಗೆ ಹುಡುಗರು ಮುಂದ ಬೇಕಾದಂಡೆ ನನ್ಗೆ ಯಾರು ಕಟ್ಟಿ ಹಾಕ್ತಾರ, ಅಶ್ವಮೇಧ ಕುದುರೆ ನಮ್ದು ಅಂತ ಠೇಂಕಾರದಿಂದ ಯಾರು ಮೆರಿತಿದ್ರಲ್ಲ, ಅವರು ಮಿಣಿ ಅರಿತು, ಸೊಕ್ಕ ಅಡಗಿತ್ತು. ನನಗೆ ಮಕ್ಕಳ ಶಕ್ತಿಗೆ ಅವರು ತಲೆಬಾಗಲೇಬೇಕಾಯ್ತು. ಯಾಕೆ ನಾ ಈ ಮಾತು ಹೇಳಕತ್ತೀನಂದ್ರೆ, ಇವತ್ತ ನಮ್ಮ ತಂದೆ ಲಿಂಗಣ್ಣ ಸತ್ಯಂಪೇಟೆ, ನನ್ನ ಅಜ್ಜ ಗುರಪ್ಪ ಯಜಮಾನ ಹಾಗೂ ಶಿವಮ್ಮಾಯಿಯವರ
ಸ್ಮರಣೋತ್ಸವದ ನಿಮಿತ್ತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಿಗೆ ಆಶ್ಚರ್ಯ ಅನಿಸ್ಬೋದು, ಅಲ್ರಿ ಯಾರೋ ಸ್ಮರಣೆಗಾಗಿ ಇಂಥದ್ದೆಲ್ಲ ಕಾರ್ಯಕ್ರಮ ಯಾಕೆ ಮಾಡ್ತಾರ? ಬರೇ ಉಣಕ್ಕಿಡ್ಬೇಕಪ್ಪ, ಉಣಬೇಕು ಹೋಗ್ಬೇಕು ಅಂತ ಅನ್ಬೋದು ಮಕ್ಕಳು. ಇಲ್ಲ ಮಕ್ಕಳೇ, ಹಾಗಲ್ಲ. ಈಗ ಉಣ್ತೀವಲ್ಲ, ಇನ್ನೊಂದು ತಾಸು 2 ತಾಸಿಗೆ ಏನಾಗಬೇಕಪ್ಪ, ಅದಾಗ್ಬಿಡ್ತೈತಿ. ಅದಾಗಬಾರ್ದು. ನಿತ್ಯ ಒಳಗಡೆ ಬುತ್ತಿ ಅವ್ರ ಹೆಸರಿನ ಮೇಲೆ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ತಲೆಯೊಳಗೆ ಏನಾದ್ರೂ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಬಸವ ಬೆಳಕು ಕಾರ್ಯಕ್ರಮವನ್ನ ಸುಮಾರು 134ನೇ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮೂಲ ಪ್ರೇರಣೆ ಅಂದ್ರೆ ನನ್ನ ತಂದೆ ಲಿಂಗಣ್ಣ ಸತ್ಯನಪೇಟೆ, ಅವರಿಗೆ ಅವರ ತಂದೆ ತಾಯಿಯಂದಿರದ ಗುರಪ್ಪ ಯಜಮಾನ ಮತ್ತು ಶಿವಮ್ಮಾಯಿ ಅಂತ ಅನ್ನೋದು ಕೂಡ ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ಮಕ್ಕಳೇ, ನಾವು ಹೋದ್ಮೇಲೆ ನಮಗ್ ನೆನಸಂಗಿರ್ಬೇಕು. ನಾವು ಶಾಲೆಯಲ್ಲಿ ಎಷ್ಟು ಕಲಿತೀವೋ ಶಾಲೆ ಹೊರಗೂ ಅಷ್ಟೇ ಕಲಿಯೋದದ. ಕೇವಲ ಪಠ್ಯ ಓದಿ ನೀಟ್ ಬರೆದು JEE ಎಕ್ಸಾಮ್ ಪಾಸ್ ಆಗಿ ಬರೀ ಶಿಕ್ಷಕರಾಗಿ, ಇಂಜಿನಿಯರ್ಗಳಾಗಿ, ಡಾಕ್ಟರ್ ಆಗಿ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಮನುಷ್ಯರಾಗೋದು ಬೇಕಾಗ್ಯದ. ನಾವು ಭಾರತ ಮಾತೆಯ ಘನತೆಗೆ ಚ್ಯುತಿ ತರದಂತೆ ಭಾರತ ಮಾತೆಯ ಕೀರ್ತಿಯನ್ನು ಎತ್ತಿಡಿಯುವಂತ ಕೆಲಸ ನಾವು ದೊಡ್ಡವರೆಲ್ಲರೂ ಕೂಡ ಮಾಡ್ಬೇಕಾಗ್ಯದ. ದುರಂತ ಎಂತಂದ್ರೆ ನಮ್ಮ ಮಹಿಳೆಯರಂತೂ TV ಧಾರಾವಾಹಿ ಬಿಟ್ಟು ಹೊರಗೆ ಬರಲ್ಲ, ಅವ್ರು ಬದಲಾವಣೆ ಆಗಲ್ಲ. ನಾ ಬಾಳ ಕಡೆ ನೋಡಿನಿ, ಹೆಣ್ಮಕ್ಳು ಮಾತಾಡ್ತಿರ್ತಾರ. ಹೆಂಗ್ ಮಾತಾಡ್ತಾರಂದ್ರ ಬಾಜು ಅವ್ರ ಮುಂದೆ ಸರದ್ ಹೋದ್ರ ಅಂತ ಇಟ್ಟಿಗೆ ಅವ್ರು ಶುರು ಆಗ್ತದ. ಅವ್ರು ಹೋಗಿ ಮತ್ತೆ ನೆಕ್ಸ್ಟ್ ಇನ್ನೊಬ್ರು ಬಂದಿಡಿ ಅವ್ರು ಶುರು ಆಗ್ತದೆ ಟಾಪಿಕ್. ಅಥವಾ 4 ಮಂದಿ ಕುಂತದ್ನಾಗ ಯಾರನ್ನ ಒಬ್ಬಕ್ಕೆ ಎದ್ದು ಅಂದ್ರೆ ಆಕೆ ಶುರು ಆಗ್ತದ ಟಾಪಿಕ್. ಏನಿರ್ತದ ಅದೇ ಹೇಳೋದು, ಗಂಡ ಹಂಗ, ಮಗಳಿಂಗ, ಸೊಸಿ ಹಿಂಗ, ಮೊಮ್ಮಗಿಂಗ, ಎಷ್ಟು ತಿಂತಿದ್ರಾಗ ಕೊಳಿತೀರಿ. ಬದುಕು ಬಹಳ ನಿಂತ ನೀರಲ್ಲ, ನೀವು ನಿಂತ ನೀರು ಆಗ್ಬಾರ್ರಿ ಅನ್ನೋ ಕಾರಣಕ್ಕಾಗಿ ಬಸವ ಬೆಳಕು ಕಾರ್ಯಕ್ರಮ ನಿಮಗಾಗಿ ಹಮ್ಮಿಕೊಳ್ಳಲಾಗಿದೆ. ಶಿವಣ್ಣವ್ರು ಹೇಳಿದಂಗ ನಮ್ಮ ಆಕಿ ಸಾಲಿ ಓದಿದ್ರು ಕೂಡ ಬಹಳ ಜಾಣೆ ಆಗಿದ್ಲು. ಎಷ್ಟು ಜಾಣೆ ಆಗಿದ್ಲು ಅಂದ್ರ ಆಕಿ ಯಾವ ದೇವರು ದಿಂಡ್ರು ತಂಟೆಗೆ ಹೋಗ್ತಿರ್ಲಿಲ್ಲ. ಕಾಯಕವೇ ಕೈಲಾಸ ಅಂತ ನಂಬಿದಕ್ಕಿ. ಮತ್ತು ಅದನ್ನ ನಮ್ಮ ಅಜ್ಜ ಗುರ್ರಪ್ಪ ಯಜಮಾನ ಅದನ್ನೆಲ್ಲನೂ ಪರಿಪಾಲನೆ ಮಾಡಿಕೊಂಡು ಬಂದ ಮನುಷ್ಯ ಆತನಾಗಿದ್ದ. ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ಆತ ಹೇಗಿದ್ದಂದ್ರ ಕೆಟ್ಟ ಬಡತನ, ನಮಗ ಸುಮಾರು ವರ್ಷಗಳ ಹಿಂದೆ ಕೆಟ್ಟ ಬಡತನ. ಈ ಬಡತನವನ್ನ ಅಳಿಸಿ ಹಾಕಿದ್ದು ಯಾವ ದೇವರಲ್ಲ, ದಿಂಡ್ರು ಅಲ್ಲ. ನಮ್ಮ ಬಡತನವನ್ನು ಅಳಿಸಿ ಹಾಕಿದ್ದು ಕೆಲಸ, ರೇಷ್ಮೆ ವ್ಯವಸಾಯ. ಮತ್ತು ನಮ್ಮ ಕಾಕಂದರು ಎಲ್ಲರಿಗೆ ಸರ್ಕಾರಿ ಉದ್ಯೋಗಗಳು ಸಿಕ್ಕವು. ಪ್ರಾಮಾಣಿಕವಾಗಿ ದುಡಿದ್ರು ನಮ್ಮ ಕಾಕಂದ್ರು. ಮತ್ತು ನಮ್ಮ ಅತ್ತಿದರು ಸಹಿತ ಒಂದು ರೀತಿ ಹೇಳ್ಬೇಕಂದ್ರೆ ಅಸಹ್ಯ ಅಂದ್ರೆ ಹೇಳ್ತೀನಿ, ಕತ್ತಿ ದುಡ್ದಂಗೆ ದುಡಿದ್ರು. ಬಹುಶಃ ಅವರು ಮೈ ಮೇಲಿನ ಬಟ್ಟಿ ಯಾವ ಒಕ್ಕಂತಿರಂದ್ರ ಬಾಯಾಗ ಹೋಗಿ ಈ ಸೈಡ್ ಅಲ್ಲೇ ಬಟ್ಟಿ ಒಕ್ಕಂತಿರ. ಅದೇ ಬಟ್ಟಿ ನಾವು ರಾತ್ರಿಯಾಗ ಮನೆ ಮಂದ್ರ ಮಲಗಕ್ಕೆ ಆಸೆಗೆ ಇರ್ಲಿಲ್ಲ. ಚಾಪಿದು ಈಸಲು ಚಾಪಿದು ಮಂದಿ ಅಲ್ಲಿ ದೇವ್ರು ಮಾಡಿ ಬಿಟ್ಟಿರ್ತಲ್ಲ, ಹೆಂಡಿ ಪುಟ್ಟಿ ಚಾಪಿ ಪರಿಕಿ ಅವೆಲ್ಲ ದೇವ್ರಿಗೆ ಮಾಡಿತ್ತು ನಮ್ಮ ಮನೆಗೆ ಉಪಯೋಗ ಮಾಡ್ತಿದ್ವಿ. ಇಲ್ಲಿ ಗಂಗಣ್ಣ ಕುಂತಾರ ನಮ್ಮ ಮನೆ ಬಾಗಿಲಾಗಿದ್ದ ಚೊಕ್ಕನವ್ರ ಅಂತ. ಅವ್ರು ಆಗರ್ಭ ಶ್ರೀಮಂತರು. ಅವ್ರಿಗೆ ಗೊತ್ತದ, ಅವ್ರಿಗೆ ಅನ್ಸಿರ್ಬೋದು ಏನಪ್ಪ ದೇವ್ರಿಗೆ ಮಾಡಿತ್ತಂದು ಮನೆಗೆ ಬಳಸ್ತಾವಲ್ಲ ಅಂತ. ಅದಕ್ಕೆ ನಾವು ಟಿಕಣಿ ಇರ್ಲಿಲ್ಲ ಅವಾಗ. ಅವನು ಬಳಸಿವಿ, ನಮಗೇನು ಆಗಿಲ್ಲ. ಮತ್ತ ಅಲ್ಲಿ ದೇವರಿಗೆ ಇಟ್ಟಿರ್ತಲ್ಲ ಮೂಟೆ ಅಕ್ಕಿಗಳು ಇರ್ತಲ್ಲ, ಅಕ್ಕಿಯನ್ನ ಅದನ್ನು ಒಯ್ದು ಬೇರೆ ಕೊಟ್ರೆ ಅವ್ರು ಊಟ ಮಾಡ್ಯಾರ, ಏನ ಅವ್ರಿಗೆ ತೊಂದರೆ ಆಗಿಲ್ಲ. ಇಂಥ ಗಟ್ಟಿ ಮನಸ್ಸು ನಮಗೆ ಬರಕ್ ಕಾರಣ ನಮ್ಮ ಮುತ್ತೆ ಗುರಪ್ಪ ಯಜಮಾನ, ನಮ್ಮ ಆಯಿ ಶಿವಮ್ಮಾಯಿ. ಆಕೆ ನೋಡ್ರಿ ಎಂತ ಗಟ್ಟಿ ಮನುಷ್ಯಳು ಅಂದ್ರೆ ಆಕೆ ಒಂದ್ಸಲ ಆಕಿನೂ ಯಾರ್ದೋ ವಿಚಾರಗಳನ್ನ ಕೇಳಿಕೊಂಡು ತಿಳ್ಕೊಂಡು ಆಕಿನೂ ಒಂದ್ ಏನೋ ವೃತ್ತ ಹಿಡಿತಾಳ. ಒಂದು ಹೈನ ಆಗ್ತದ ನಮ್ಮ ಮನೆಗೆ ಒಂದು, ಅದು ಯಾವ್ದೋ ದೇವ್ರಿಗೆ ಬೇಡಿಕೆ ಅಂತಾಳ. ಅದು ಬೈ ಚಾನ್ಸ್ ಸೊತ್ತು ಬಿಡ್ತದ ಕರ. ಅದ್ರ ಒಳಗ ದೇವ್ರಿಗೆ ಬೇಡಿಕೆ ಕರ್ನ ಸಹಿತ ದೇವ್ರಿಗೆ ಹೋಗೋದು ಬೇಡ, ದೀನ್ರಿಗೆ ಹೋಗೋದು ಬೇಡ ಬಿಟ್ಬಿಡ್ತಾಳೆ. ಅದಕ್ಕೆ ಮುಖ್ಯವಾಗಿ ಆಕಿ ಕಾಯಕ ಕೆಲಸ ಮಾತ್ರ ಎಂದು ಮರೆಯದಂತ ಆಕೆ. ಆ ಮೂವರ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ.